ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಸವಿರುಚಿ ಅಡುಗೆ ಮನೆ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಹಲ್ವಾನ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಮೊದಲನೇದಾಗಿ ನಾವು ಕಡಾಯಿನ ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ. ಗ್ಯಾಸ್ನ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿದ್ರಂತೆ. ಸಪೋರ್ಟು ತುಂಬ ಮುಖ್ಯ ನನಗೆ. ಇದು ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ನೋಡಿ ನಾನು ಕಡಾಯಿನ ಕಾಯಕ್ಕಿಟ್ಟಿದ್ದೀನಿ. ಇವಾಗ ನೋಡಿ ಇದಕ್ಕೆ ನಾನು ಒಂದು ಬೊಟ್ಲಿಗೆ ಸ್ವಲ್ಪ ಕಡಿಮೆ ಇದೆ ಎಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ನೋಡಿ. ಅಂಟ್ಕೊಂಡ್ಬಿಟ್ಟಿದೆ. ನಾನು ಯಾವ ಬೊಟ್ಲಲ್ಲಿ ಬೆಲ್ಲನ ತೊಗೊಂಡಿದ್ನೋ ನೋಡಿ ಅದೇ ಬೊಟ್ಲಿಂದ 3 ಬೊಟ್ಲು ನೀರು ಹಾಕ್ತಾಯಿದ್ದೀನಿ ನೋಡಿ. ಇದೆಷ್ಟನ್ನು ಹಾಕ್ಬಿಟ್ಟು ಇದನ್ನು ಕರಗಿಸ್ಕೊಳ್ಳೋಣ. ಬೆಲ್ಲದ ನೀರನ್ನ ಕರಗಿಸ್ಕೊಳ್ಳೋಣ ನೀಟಾಗಿ. ಇದನ್ನು ಪಾಕ ಮಾಡ್ಕೊಳ್ಳೋದು ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನೀರಲ್ಲಿ. ಆಮೇಲೆ ಇದನ್ನು ಸೋದಿಸಿ ಇಟ್ಕೊಳ್ಳೋಣ. ಇವಾಗ ನೋಡಿ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ. ಜಸ್ಟ್ ಬೆಲ್ಲದ ನೀರು ಮಾಡ್ಕೊಂಡಿದ್ದೀನಿ, ಪಾಕ ತಗೊಳ್ಳೋದು ಬೇಡ. ಇವಾಗ ಇದನ್ನು ಗ್ಯಾಸ್ನ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸೋದಿಸಿ ತಗೊಳ್ಳೋಣ. ಅಂದರೆ ಬೆಲ್ಲದಲ್ಲಿ ಏನಾದರೂ ಹೊಲಿಸಿದ್ರೆ ಅದು ಆಚೆ ಬರುತ್ತೆ. ಕಬ್ಬಿನ ಸಿಪ್ಪೆ ಆ ಥರ ಏನಾದರೂ ಉಳ್ಕೊಂಡಿದ್ರೆ ಬೆಲ್ಲದಲ್ಲಿ ಅದು ಆಚೆ ಬರುತ್ತೆ. ಇವಾಗ ನೋಡಿ ನಾನು ಬೆಲ್ಲದ ನೀರನ್ನ ಸೋದಿಸಿ ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಆಫಲ್ಲೇ ಇದೆ, ಗ್ಯಾಸ್ ಆಫ್ ಮಾಡಿದ್ದೀನಿ ನೋಡಿ. ಇಲ್ಲಿ ನಾನು 1 ಕಪ್ಪು ಬೆಲ್ಲ ತೊಗೊಂಡಿದ್ದೆ, 3 ಕಪ್ಪು ನೀರು ಹಾಕಿದ್ನಲ್ಲ. ಅವಾಗ ಅದಕ್ಕೆ 1 ಕಪ್ಗೆ ಕಡಿಮೆ, ಮುಕ್ಕಾಲು ಕಪ್ಪಿಗಿಂತ ಕಡಿಮೆ ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಗ್ಯಾಸ್ನ ಆಫ್ ಮಾಡಿಬಿಟ್ಟೆ ನಾವು ಈ ಬೆಲ್ಲದ ನೀರು ಜೊತೆಗೆ ಮಿಕ್ಸ್ ಮಾಡೋಣ. ಇಲ್ಲಾಂದರೆ ಗಂಟುಗಳು ಕಾರ್ನ್ಫ್ಲೋರು ಕೆಳಗಡೆ ತಳನೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಹಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಗಂಟುಗಳು ಇಲ್ಲದೆ ಇರೋ ಥರನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇವಾಗ ನೋಡಿ ಒಂದು ಗಂಟುಗಳು ಇಲ್ದಿರೋ ಥರ ಯಾವ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ. ಇವಾಗ ಗ್ಯಾಸ್ನ ಆನ್ ಮಾಡ್ಕೊಂಬಿಟ್ಟು ಸ್ಟವ್ನ ಆನ್ ಮಾಡ್ಕೊಂಬಿಟ್ಟು ಇದನ್ನು ಹೀಗೆ ಸ್ವಲ್ಪ ಹೊತ್ತು ಇದನ್ನು ತಿರುವೋಣ. ಅಂದರೆ ಗಟ್ಟಿ ಆಗುತ್ತೆ ಈ ಥರ ತಿರುವುದ್ರಿಂದ. ಯಾವ ಥರ ಬರುತ್ತೆ ನೋಡ್ತಾ ಇರಿ. ಹಂಗೆ ಗಟ್ಟಿ ಆಗೋವರೆಗೂ ಇದನ್ನು ಚೆನ್ನಾಗಿ ತಿರುವೋಣ. ತೋರಿಸ್ತೀನಿ ನೋಡಿ. ನೋಡಿ ಯಾವ ಥರ ಬರ್ತಾಯಿದೆ ಅಂದ್ಬಿಟ್ಟು ಇದನ್ನು ಹೀಗೆ ತಿರುವೋಣ. ಇದು ಗಟ್ಟಿ ಆಗಬೇಕು, ತಳನೆಲ್ಲ ಬಿಡಬೇಕು. ಇದು ತಳನೆಲ್ಲ ಬಿಟ್ಬಿಟ್ಟು ನೀಟಾಗಿ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತಿರ್ಕೊಳ್ಳೋಣ ನೋಡಿ. ಯಾವ ಥರ ಚೆನ್ನಾಗಿ ಬರ್ತಾಯಿದೆ ಅಂದ್ಬಿಟ್ಟು ನೋಡಿ. ಇವಾಗ ನೋಡಿ ಇದಕ್ಕೆ ನಾನು ವಾಟರ್ ಮೆಲನ್ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಇದಿಲ್ಲ ಅಂದರೆ ನೀವು ಇಷ್ಟಪಡೋ ಡ್ರೈ ಫ್ರೂಟ್ಸು ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ನಾನು ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಗೋಡಂಬಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ವಾಟರ್ ಮೆಲನ್ ಸೀಡ್ಸು, ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಇಷ್ಟನ್ನು ಹಾಕ್ಕೊಂಬಿಟ್ಟು ಈ ತಳ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೋಬೋದು. ನೀವು ತುಪ್ಪ ಇಷ್ಟಪಡ್ದಿರೋ ಎಣ್ಣೆನೂ ಹಾಕ್ಕೋಬೋದು. ಎಣ್ಣೆ ಬೇಡ ಅನ್ನೋರು, ತುಪ್ಪ ಇಷ್ಟಪಡೋರು ತುಪ್ಪನೂ ಹಾಕ್ಕೋಬೋದು ನೋಡಿ. ಒಂದು 2 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಇದನ್ನೆಷ್ಟು ಹಾಕ್ಕೊಂಬಿಟ್ಟು ಇದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ, ಎಣ್ಣೆನ ಅಥವಾ ತುಪ್ಪನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಇದನ್ನು ಇದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ವಾಟರ್ ಮೆಲನ್ ಸೀಡ್ಸು ಜಾಸ್ತಿ ಇಷ್ಟಪಡದೇ ಇರೋರು, ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅನ್ನೋರು ನೋಡ್ಕೊಂಡ್ಬಿಟ್ಟು ಹಾಕಿ. ನಿಮಗೆ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹಾಕಿ. ನಾವು ಇಷ್ಟಪಡ್ತೀವಿ ಅಂದ್ಬಿಟ್ಟು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಹಾಕಿದ್ದೀನಿ ನೋಡಿ. ಈ ಪಾತ್ರೆನೆಲ್ಲ ಬಿಟ್ಕೊಂಡು ಈ ಥರ ಬರ್ತಾಯಿದೆ ಅಂತ.
ಇಷ್ಟು ಕನ್ಸಿಸ್ಟೆನ್ಸಿ ಆದರೆ ಸಾಕು. ಇವಾಗ ನಾನು ಒಂದು ತಟ್ಟೆಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ, ಮುಂಚೆನೇ ನಾನು ತಟ್ಟೆಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ. ಎಣ್ಣೆ ಅಥವಾ ತುಪ್ಪ ಹಚ್ಕೋಬೋದು. ಈ ಥರ ನೀವು ಬಾಕ್ಸ್ ಇದ್ದರೆ ಬಾಕ್ಸ್ಗೆ ಹಾಕೋಬೋದು. ಬಾಕ್ಸ್ ಇಲ್ಲ ಅನ್ನೋರು ಈ ಥರ ತಟ್ಟೆಗೆ ಅಥವಾ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಇಟ್ಕೋಬೋದು. ಇದನ್ನು ರೆಡಿ ಆದ ತಕ್ಷಣ ಬೇಗ ಹಾಕೊಂಡ್ಬಿಡ್ಬೇಕು, ತುಂಬ ಹೊತ್ತು ಬಿಡಬಾರ್ದು. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ವರೆಗೂ ನಾವು ಮಾಡ್ಕೋಬೋದು ಇದರಲ್ಲಿ ಹಾಕ್ಬಿಟ್ಟು. ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ, ಇದನ್ನ ಈ ಥರ ಹಾಕ್ಬಿಟ್ಟು ಒಂದು ½ an hour ಅಥವಾ 1 hour ಇದನ್ನು ತಣ್ಣಗಾಗೋವರೆಗೂ ಬಿಡಬೇಕು. ಆಮೇಲೆ ನಾವು ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವು ಇದನ್ನು ಕಟ್ ಮಾಡ್ಕೋಬೋದು. ಇಷ್ಟು ಮಾಡಿಬಿಟ್ರೆ ಇದನ್ನು ತುಂಬ ಬೇಗ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಇದು ದೇವ್ರ ಪ್ರಸಾದಕ್ಕಾಗ್ಬೋದು, ಮನೇಲಿ ಸ್ವೀಟು ಮಕ್ಕಳಿಗೆ ಮಾಡ್ಕೊಡೋದಕ್ಕಾಗಿರ್ಬೋದು. ಇಷ್ಟು ಈಸಿಯಾಗಿ ತುಂಬ ಬೇಗ ಕಡಿಮೆ ಸಮಯದಲ್ಲಿ 5 ನಿಮಿಷದಲ್ಲಿ ತುಂಬ ಬೇಗ ಮಾಡ್ಕೋಬೋದು ನೋಡಿ. ಇದನ್ನು ಇವಾಗ ರೆಸ್ಟ್ ಮಾಡೋಕ್ಕೆ ಬಿಡೋಣ, ತಣ್ಣಗಾಗೋವರೆಗೂ ಬಿಟ್ಬಿಟ್ಟು ಆಮೇಲೆ ಕಟ್ ಮಾಡೋಣ ನೋಡಿ. ಇವಾಗ ಇದು ಹಲ್ವಾ ತಣ್ಣಗಾಗಿದೆ. ಇವಾಗ ಇದನ್ನು ನಮ್ಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪಿಗೆ ಕಟ್ ಮಾಡ್ಕೊಳ್ಳೋಣ. ತೋರಿಸ್ತಾ ಇದ್ದೇನೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈ ಥರ ಮಾಡಿಬಿಟ್ಟು ಇದನ್ನು ಒಂದು ವಾರದವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ನೋಡಿ. ನೀವು ನೋಡಿ, ನಾನು ಎಲ್ಲ ಹಲ್ವಾನು ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಈ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಒಂದನ್ನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ. ಮನೇಲಿ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಹಾಗೆ ಇದನ್ನು ನಾವು ದೇವ್ರ ಪ್ರಸಾದಕ್ಕೂ ಮಾಡ್ಕೋಬೋದು. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಬೇಗ ಆಗೋಗ್ಬಿಡುತ್ತೆ. ಇಷ್ಟು ಕಡಿಮೆ ಸಮಯದಲ್ಲಿ ನಾವು ಆಚೆ ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ದೇ ಮಾಡಿರೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಮಕ್ಕಳಿಗೆ ಕೂಡ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ದೇ ಮನೆಯಲ್ಲೇ ತುಂಬ ಕಡಿಮೆ ಸಮಯದಲ್ಲಿ ಒಂದು 5 ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಹಲ್ವಾನ ಮಾಡ್ಕೊಂಬಿಡ್ಬೋದು ನಾವು ನೋಡಿ. ಹೇಗೆ ಬಂತು ಅಂತ ನೀವು ಮನೇಲಿ ಮಾಡಿಬಿಟ್ಟು ಹೇಳಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಹಾಗೆ ರೆಸಿಪಿ ಚೆನ್ನಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.